ಸರ್, ನನ್ನನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಶೀಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಹೇಳಿ ಸರ್. ಪೊಲೀಸ್ನವರಿಗೆ ಕೋಪಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಪರಿಸ್ಥಿತಿ ಬಂದರೂ ಪ್ರಾಣ ಬೇಕಾದ್ರೂ ಕೊಡು, ತಲೆ ಮಾತ್ರ ತಗ್ಗಿಸ್ಬೇಡ. ಲೋ, ಏನು ಇಷ್ಟೊತ್ತಾದ್ರೂ ಇನ್ನೂ ಬಸ್ಸೇ ಬಂದಿಲ್ಲ? ನಂಗೂ ಗೊತ್ತಾಗ್ತಾ ಇಲ್ಲ ಕಣೋ. ಬರ್ತಾ ಇರ್ತೀರ, ಯಾಕೆ ಕಿರ್ಚ್ಕೊಳಕತ್ತಿ? ಕಾಫಿ ಟೀಗೆ ಹೋಗೋರಿದ್ರೆ ಹೋಗಿ ಬನ್ನಿ, 10 ನಿಮಿಷ ಟೈಮ್ ಇದೆ. ಗಾಡಿ ಸೈಡ್ ಹಾಕಿ. ಬನ್ನಿ ಬನ್ನಿ, ಎಲ್ಲ ಬನ್ನಿ ಬನ್ನಿ, ಟೈಮ್ ಆಯ್ತು, ಬನ್ನಿ ಬೇಗ ಬನ್ನಿ ಬನ್ನಿ. ಯಾರು ನೀವು? ಇಳಿಯ ಕೆಳಗೆ. ನೀನಾ ಬಸ್ ಡ್ರೈವರು? ಹೌದು ಸರ್. ಹೌದು ಸರ್. ಇನ್ನು ಎಷ್ಟಿಲ್ಲ ಇದೆ? ಇನ್ನು ತುಂಬಾ ಇದೆ ಸರ್. ಚೆಕ್ ಇಟ್. ಎಸ್ ಸರ್. ಸರ್, ಎಲ್ಲ ಚೀಲದಲ್ಲೂ ವೆಪನ್ಸ್ ಇದೆ ಸರ್. ಈ ಮೂಟೆಗೆ ಸಂಬಂಧಪಟ್ಟವ್ರು ಯಾರು? ಸರ್, ಮಾಲೆಲ್ಲ ನಮ್ ಡಿಪೋಗೆ ತಂದು ಹಾಕ್ತಾರೆ ಸರ್. ನಾವು ಅಲ್ಲಿಂದ, ಅಂದ್ರೆ ನಾವೇ ಡಿಪೋ ಇಂದ ಹೊರಗಿನವರಿಂದ ನಮ್ಮ ರಾಜ್ಯಕ್ಕೆ ತೊಂದರೆ ಇದೆ ಅಂತ ಗೊತ್ತಾದಾಗ ಒಳಗೆ ಬರೋ ಒಂದೊಂದು ವೆಹಿಕಲ್ ಮೇಲೆ ಕಣ್ಣಿಟ್ಟು ಕಾಪಾಡ್ತೀವಿ ನಾವು. ಆದ್ರೆ ಗೌರ್ಮೆಂಟ್ ವೆಹಿಕಲ್ ಮೇಲೆ ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕೆ ಗೊತ್ತಾ? ನಮ್ಮ ಹಾಗೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇದೆ ಅಂತ. 50 ಜನನ ಕಾಪಾಡೋ ಜಾಗದಲ್ಲಿ ಕೂತ್ರೋ ನೀವು, ಕಾಪಾಡೋ ನೀವು ದೇಶದಲ್ಲಿರೋ 100 ಕೋಟಿ ಜನಗಳ ಭವಿಷ್ಯನ ಹಾಳು ಮಾಡೋಷ್ಟು ಬೇಜವಾಬ್ದಾರಿ ಕೆಲಸ ಮಾಡಕ್ ಕೊಟ್ಟಿದ್ರ ನಾಟಕಗಲ್ಲ ನಿಮ್ಗೆ? ದಯವಿಟ್ಟು ಕ್ಷಮಿಸಿ ಸರ್, ನನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಾವು ಹಾಕಿರೋದು ಕಾಕಿನೇ, ಜನರ ಸೇವೆನೇ ನಮ್ ಗುರಿ ಸರ್. ಡಿಪೋನಲ್ಲಿ ಮಾಲ್ ಇಂಥ ಕಡೆ ತಲುಪಿಸಿ ಅಂತಾರೆ, ನಾವು ತಲುಪಿಸ್ತೀವಿ. ದಯವಿಟ್ಟು ನನ್ನ ನಂಬಿ ಸರ್. ಯಾವಾಗಿಂದ ಮಾಲ್ ನಿಮ್ ಡಿಪೋಯಿಂದ ಹೋಗ್ತದೆ? ಸುಮಾರು ವರ್ಷದಿಂದ. ಸುಮಾರು ವರ್ಷದಿಂದ. ಎಲ್ಗೆ? ಸೋಲಾಪುರ್ಗೆ ಸರ್. फटाफट काम कर लो, फटाफट. हेलो, माल ಎಲ್ಲ ಸರಿಯಾಗಿ ಬಂದಿದ್ಯಾ? जल्दी गाड़ी से माल उतार लो, जल्दी जाओ. तुझा माइला क्या सॉलिड ಐಟಮ್ ಯಾರ್ ದಾದಾ. ಕರ್ನಾಟಕ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಸ್ವಲ್ಪ ದಿವಸ ದಂಧೆ ನಿಲ್ಸೋದು ಒಳ್ಳೇದು. ನಿಲ್ಸೋದ? ಸಾಧ್ಯನೇ ಇಲ್ಲ. ನಾನು 10 ವರ್ಷದಿಂದ ಈ ದಂಧೆ ಮಾಡ್ತಾನೆ ಇದ್ದೀನಿ. ಇದನ್ನ ಬಂದ್ ಮಾಡೋ ಗಂಡಸ್ನ ಕರ್ನಾಟಕ ಮಾತೆ ಇನ್ನೂ ಹೆರ್ಲೇ ಇಲ್ಲ. ಅಂತ ಗಂಡಸನ ಹುಡ್ಸೋಕೆ ಕಮಾಯಿ ಕಾಸ್ತಿನ ಕಲಬೆರಕೆ ಗಂಡಸರಿಗಲ್ಲಿದೆ ತಾಕತ್ತು. ಮುಂಬೈ ವಾಲೆ ಮಿಲಿಟರಿಯಿಂದನೇ ವೆಪನ್ಸ್ ತಂದು ಬಾರ್ಡರ್ ದಾಟ್ಸೋರು. ಈಗ ಬೆಳಗಾಂ ದಾಟಿಸಿ ಮೊದಲು ಭಾಷೆ ಕಳಿಸಿ, ಆಮೇಲೆ ಬಂದೂಕ್ ಕಳಿಸಿ, ಅದ್ರ ಹಿಂದೆ ಭಾಜಾ ಭಜಂತ್ರಿ ಸಮೇತ ಸೇನೆ ನುಗ್ಸೋ ಸರ್ದಾರರು. ಕರ್ನಾಟಕ ಪೊಲೀಸ್ನವ್ರದ್ದು ಬರೀ ಮಾತು,
सिर्फ बात करते हैं, हिम्मत नहीं है। मेरे ख्याल से वो लोग मर्द नहीं, सब के सब नामर्द है, नामर्द। करेक्ट दादा। हेलो, ओए, चिल्ला क्यों रहा है? कौन है मैं तू? नायक अजय कुमार सर नायक, असिस्टेंट कमिश्नर ಆಫ್ ಪೊಲೀಸ್. ಅದನ್ನ ಕರ್ನಾಟಕದಲ್ಲಿ ಗಂಡಸರ ಇಲ್ಲ ಅಂತ ಇದ್ರೆ ಕೇಳ್ರೋ ಬೆರಕೆ ನನ್ನ ಮಕ್ಕಳ. ಇಂಡಿಯನ್ ಆರ್ಮಿಗೆ ಮೂರ್ ಜನ ಫೀಲ್ಡ್ ಮಾರ್ಷಲ್ಸ್ ಕೊಟ್ಟಂತ ನಾಡ್ಕಣ ನಮ್ದು. ನಮ್ಮಲ್ಲಿ ಹುಟ್ಟೋರು ಬರೀ ಗಂಡಸರು ಮಾತ್ರ ಅಲ್ಲ, ಸಿಡಿಯೋ ಗುಂಡುಗಳು. ಅದಕ್ಕೆ ಹುಬ್ಬಳ್ಳಿನ ಗಂಡು ಮೆಟ್ಟಿದ ನಾಡು ಅನ್ನೋದು. ಇದುವರೆಗೂ ನೀನ್ ಅನ್ಕಂಡಂಗ್ ನಿನ್ನ ನೋಡಿದ್ರೆ ಬೊಗಳಕ್ಕೂ ಹೆದರಿ ಬಾಲ ಮುದುರ್ಕೊಂಡು ಕೂತಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಕಚ್ಚಕ್ ಬಂದಿರೋ ಕರ್ನಾಟಕ ಪೊಲೀಸ್. ರಕ್ತದ ಬಿಸಿ ಇನ್ನೂ ಆರಿಲ್ಲ ಅನ್ಸುತ್ತೆ. मेरी बात मान, डिपार्टमेंट से गद्दारी और मुझसे वफादारी कर ले, तेरी लाइफ बना दूंगा. चल मिला हाथ. ಹುಲಿಗಳು ಯಾವತ್ತಾದ್ರೂ ಇಲಿಗಳ ಸವಾಸ ಮಾಡೋದ್ ಕೇಳಿದೆ? ಓಯ್, ಹಲ್ಲಿಡ್ದು ಮಾತಾಡು, ವರ್ನಾ ಜಬಾನ್ ಕಾಟ್ಗೆ ಹಾಕ್ ಪೇಗ ದೂಂಗ. ಗೊತ್ತಲ್ಲ, ಇದು ನನ್ ಜಾಗ. ಬಚ್ಚಿಡ್ಕೊಳ್ಳೋ ನಿನ್ನಂತ ಹೇಳಿ ನನ್ನ ಮಕ್ಕಳಿಗೆ ಈ ಜಾಗ ಮಾತ್ರ ಸ್ವಂತ. ಹೋರಾಡ ನನ್ನಂತವ್ರಿಗೆ ಇಡೀ ನಾಡೆ ಸ್ವಂತ. ಹೇಳು, ಇಲ್ಲಿಂದ ನೀವು ವೆಪನ್ ಸಪ್ಲೈ ಮಾಡ್ತಾ ಇದ್ಯಾರು? ಈಗ ನೀನ್ ಹೇಳ್ದೆ ಹೋದ್ರೆ ಈ ಭೂಮಿ ಮೇಲೆ ನೀವು ಹುಟ್ಟಿದ್ದೆ ಅನ್ನೋದಕ್ಕೆ ಪ್ರೂಫ್ ಇರೋದಿಲ್ಲ. ಎಸಿಪಿ, ನೀನ್ ಏನೇ ಮಾಡಿದ್ರು ನನ್ನ ಬಾಯಿಂದ ಯಾರ ಹೆಸರನ್ನು ಬಿಡ್ಸಕ್ಕಾಗೋದಿಲ್ಲ. अजय कुमार, मैं मरने के लिए भी तैयार हूं, लेकिन जुबान नहीं खोलूंगा. ಸರ್, ನಿಮ್ಮ ನೋಡಕ್ ಲಾಯರ್ ಬಂದಿದ್ದೀರಾ ಸರ್? ನಾನೇನೋ ಅನ್ಕೊಂಡಿದ್ದೆ,
कर्नाटका पुलिस बहुत ही स्ट्रांग है, पत्थर से भी पसीना निकालते हैं। फोन ಕೊಡಿ। ಖಂಡಿತ ಸೂಟ್ ಕೇಸ್ ಬಂತಲ್ಲ, ನಿಮ್ ಕೆಲಸ ಆದಾಗೆ ಬಿಡಿ। ಹಲೋ एमएलए साहब, मैं सोलापुर का राठौड़ बोल रहा हूँ। ಏನ್ ಇದ್ದಕ್ಕಿದ್ದಾಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಮಾಲೆಲ್ಲ ಬಂದ್ ಸೇರ್ತು ತಾನೆ? आपने सही वक्त में लॉयर को भेज के अच्छा काम किया, वरना कर्नाटका पुलिस तो मेरी वाठी लगा देती। ಏನ? ನಾನು ಲಾಯರ್ ಕಳ್ಸಿದ್ನ? ಎಲ್ಲೋ ಕಲೆಕ್ಟರ್ ಕಳ್ಸಿರ್ಬೇಕು, ಅವ್ನಿಗೊಂದು ಫೋನ್ ಮಾಡು। ओके, मैं आपसे बाद में बात करता हूँ। हेलो कलेक्टर साहब, मैं राठौड़ बोल रहा है। आपने सही वक्त पे लॉयर को भेज के बहुत अच्छा किया। ರಾಥೋಡ್ ಏನ್ ಮಾತಾಡ್ತಿದ್ಯಾ? ಯಾವ ಲಾಯರು? ಏನ್ ಸಮಾಚಾರ? ಓಯ್, MLA ನೀನ್ ಕಳಿಸಿಲ್ಲ, ಕಲೆಕ್ಟರು ಕಳಿಸಿಲ್ಲ, ಯಾರೋ ನೀನ್ ಕಳಿಸಿದ್ರು? ಮುಂಬೈ ಎಕ್ಸ್ಪ್ರೆಸ್ ನೋಡಿದ್ಯಾ? ಡೆಲ್ಲಿ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್ ನೋಡಿದ್ಯಾ? ನೋಡಲ್ಲಿ